ಕೆಲವರು ಒಂದು ಕಡೆ ಸಕ್ಸಸ್ ಕಂಡ್ರೆ ಇನ್ನೊಂದು ಕಡೆ ಫೇಲ್ಯೂರ್ ಆಗ್ತಾರೆ. ಹಾಗೆ ಐಪಿಎಲ್ನಲ್ಲಿ ಮಿಂಚಿದ ಆಟಗಾರರು ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಫ್ಲಾಪ್ ಆಗ್ತಾ ಇದ್ದಾರೆ. ಐಪಿಎಲ್ನಲ್ಲಿ ಫ್ಲಾಪ್ ಆದ ಆಟಗಾರರು ಟೆಸ್ಟ್ನಲ್ಲಿ ಮಿಂಚ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ಈ ವಿಡಿಯೋದಲ್ಲಿ ಟೆಸ್ಟ್ನಲ್ಲಿ ಸಿಕ್ಕ ಬಂಗಾರದಂಥ ಅವಕಾಶವನ್ನು ಯಾರೆಲ್ಲ ಕೈ ಚೆಲ್ಲಿದ್ರು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹೌದು, ನಾನು ಈಗಾಗಲೇ ಹೇಳಿದಂತೆ ಐಪಿಎಲ್ನಲ್ಲಿ ಚೆನ್ನಾಗಿ ಆಡಿದ್ದಕ್ಕೆ ಇಂಡಿಯಾ ಟೆಸ್ಟ್ ಟೀಮ್ಗೂ ಚಾನ್ಸ್ ಸಿಕ್ಕಿತ್ತು ಇವರಿಗೆ. ಆದರೆ ಹೀಗೆ ಟೆಸ್ಟ್ಗೆ ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮಿಂಚಬೇಕಾಗಿದ್ದ ಆಟಗಾರರು ಫ್ಲಾಪ್ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ಹಾಗಿದ್ರೆ ಯಾರೆಲ್ಲ ಒಳ್ಳೆಯ ಅವಕಾಶವನ್ನು ಕೈ ಚೆಲ್ಲಿದ್ರು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಕಮ್ಬ್ಯಾಕ್ ಟೆಸ್ಟ್ನಲ್ಲೇ ಎಡವಿದ ಕರುಣ್. 8 ವರ್ಷಗಳ ಬಳಿಕ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡಿದ ಕರುಣ್ ನಾಯರ್ ಸಿಕ್ಕ ಅವಕಾಶವನ್ನು ಕೈ ಚೆಲ್ಲಿದ್ದಾರೆ. ಲೀಡ್ಸ್ನಲ್ಲಿ ನಡೆದ ಮೊದಲ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಖಾತೆ ತೆರೆಯುವಲ್ಲಿ ಕರುಣ್ ನಾಯರ್ ವಿಫಲರಾದರು. 4 ಎಸೆತ ಎದುರಿಸಿದ ಕರುಣ್ ನಾಯರ್ ಬೆನ್ ಸ್ಟೋಕ್ಸ್ ಬೌಲಿಂಗ್ನಲ್ಲಿ ಕ್ಯಾಚ್ಗೆ ಬಲಿಯಾದರು. ಮೊದಲ ಇನ್ನಿಂಗ್ಸ್ನಲ್ಲಿ ಫ್ಲಾಪ್ ಆದ ನಾಯರ್ ಎರಡನೇ ಇನ್ನಿಂಗ್ಸ್ನಲ್ಲಿ ಮಿಂಚ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಎರಡನೇ ಇನ್ನಿಂಗ್ಸ್ನಲ್ಲಿ 54 ಬಾಲ್ ಎದುರಿಸಿದ ಕರುಣ್ ನಾಯರ್ 20 ರನ್ ಗಳಿಸಿದ್ದಾರೆ. 8 ವರ್ಷಗಳಿಂದ ಟೀಮ್ ಇಂಡಿಯಾದಿಂದ ಹೊರಗುಳಿದಿದ್ದ ಕರುಣ್ ನಾಯರ್ಗೆ ಒಂದು ಒಳ್ಳೆ ಗೋಲ್ಡನ್ ಅವಕಾಶವೇ ಸಿಕ್ಕಿತ್ತು. ಆದರೆ ಅದನ್ನು ಕೈ ಚೆಲ್ಲಿದ್ರು ಅಂತಲೇ ಹೇಳ್ಬೋದು. ಇನ್ನು ಐಪಿಎಲ್ನಲ್ಲಿ ಡೆಲ್ಲಿ ಪರ ಆಡಿದ ನಾಯರ್ 8 ಪಂದ್ಯವಾಡಿ 1 ಅರ್ಧಶತಕ ಬಾರಿಸಿ 198 ರನ್ ಗಳಿಸಿದ್ರು. ಇದನ್ನೆಲ್ಲ ನೋಡಿಯೇ ಕರುಣ್ ನಾಯರ್ಗೆ ಟೀಮ್ ಇಂಡಿಯಾದಲ್ಲಿ ಒಳ್ಳೆ ಅವಕಾಶ ಸಿಕ್ಕಿತ್ತು. ಬಟ್ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸಿಕ್ಕ ಅವಕಾಶವನ್ನು ಕೈ ಚೆಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಮುಂದಿನ ಪಂದ್ಯದಲ್ಲಾದರೂ ಕರುಣ್ ಸರಿಯಾಗಿ ಬಳಸಿಕೊಂಡ್ರೆ ಅಷ್ಟೇ ತಂಡದಲ್ಲಿ ಮುಂದೆ ಕೂಡ ಸ್ಥಾನ ಸಿಗಲಿದೆ. ಇಲ್ಲಾಂದ್ರೆ ಈ ಅವಕಾಶಕ್ಕಾಗಿ ಯಂಗ್ ಸ್ಟಾರ್ಗಳು ತುಂಬಾ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಹೀಗಾಗಿ ಕರುಣ್ ನಾಯರ್ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕಾಗಿದೆ. ಐಪಿಎಲ್ನಲ್ಲಿ ಮಿಂಚಿದ ಸಾಯಿ ಸುದರ್ಶನ್ ಟೆಸ್ಟ್ನಲ್ಲಿ ಡಲ್. ಇಂಗ್ಲೆಂಡ್ ವಿರುದ್ಧ ಪ್ರಥಮ ಟೆಸ್ಟ್ ಪಂದ್ಯದಲ್ಲಿ ಸಾಯಿ ಸುದರ್ಶನ್ ಅವರು ಭಾರತದ 317ನೇ ಆಟಗಾರನಾಗಿ ಪಾದಾರ್ಪಣೆಯನ್ನು ಮಾಡಿದರು. ಚೇತೇಶ್ವರ ಪೂಜಾರ ಅವರಿಂದ ಇವರು ಟೆಸ್ಟ್ ಕ್ಯಾಪ್ ಅನ್ನು ಸ್ವೀಕರಿಸಿದ್ರು. 2012ರಿಂದ 2023ರವರೆಗೆ ಭಾರತ ತಂಡದಲ್ಲಿ 3ನೇ ಕ್ರಮಾಂಕದಲ್ಲಿ ಆಡ್ತಾ ಇದ್ರು. ಇದೀಗ ಸುದರ್ಶನ್ 3ನೇ ಕ್ರಮಾಂಕದಲ್ಲಿ ಆಡ್ತಾ ಇದ್ದು ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡ್ರು. ಐಪಿಎಲ್ನಲ್ಲಿ ಅಬ್ಬರಿಸಿದ ಸಾಯಿ ಟೆಸ್ಟ್ನಲ್ಲೂ ಯಾರು ಮಾಡದ ಸಾಧನೆಯನ್ನ ಮಾಡ್ತಾರೆ, ರನ್ ಹೊಳೆಯನ್ನೇ ಹರಿಸ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಟೆಸ್ಟ್ನಲ್ಲಿ ಸುದರ್ಶನ್ ಕಳಪೆ ಪ್ರದರ್ಶನವನ್ನು ತೋರಿಸಿದ್ದಾರೆ. ಈ ಸಲ ಐಪಿಎಲ್ನಲ್ಲಿ ಗುಜರಾತ್ ಪರ ಆಡಿ 759 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಅನ್ನು ಗೆದ್ದಿದ್ರು. ಗುಜರಾತ್ ಟೈಟನ್ಸ್ ಪ್ಲೇ ಆಫ್ ತಲುಪಲು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಆದರೆ ಟೆಸ್ಟ್ನಲ್ಲಿ ಸಾಯಿ ಸುದರ್ಶನ್ ಯಾಕೋ ನೀರಸ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ 0 ರನ್ಗೆ ಡಕ್ಔಟ್ ಆದ ಸಾಯಿ ಎರಡನೇ ಇನ್ನಿಂಗ್ಸ್ನಲ್ಲಿ 48 ಬಾಲ್ ಎದುರಿಸಿ ಕೇವಲ 30 ರನ್ ಗಳಿಸಿದ್ದಾರೆ. 3ನೇ ಕ್ರಮಾಂಕದಲ್ಲಿ ಸಾಯಿ ಸುದರ್ಶನ್ ಸ್ವಲ್ಪ ಚೆನ್ನಾಗಿ ಆಡಿದರೆ ಇಂಗ್ಲೆಂಡ್ ವಿರುದ್ಧ ಭಾರತ ಸುಲಭವಾಗಿ ಗೆಲ್ತಾ ಇತ್ತು ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಐಪಿಎಲ್ನಲ್ಲಿ ಫೇಲ್, ಟೆಸ್ಟ್ನಲ್ಲಿ ಪಂತ್ ಪಾಸ್. ಇನ್ನು ಐಪಿಎಲ್ನಲ್ಲಿ ಪಂತ್ ಅಟರ್ ಫ್ಲಾಪ್ ಆಗಿದ್ರು. 27 ಕೋಟಿಗೆ LSG ತಂಡಕ್ಕೆ ಸೇರಿದ ಪಂತ್ 14 ಮ್ಯಾಚ್ನಿಂದ ಕೇವಲ 269 ರನ್ ಗಳಿಸಿದ್ರು. 27 ಕೋಟಿ ಕೊಟ್ಟಿದ್ದು ವೇಸ್ಟ್ ಅಂತ ಸಾಕಷ್ಟು ಜನ ರಿಷಬ್ ಪಂತ್ರನ್ನ ಟ್ರೋಲ್ ಮಾಡಿದ್ರು. ಟೆಸ್ಟ್ನಲ್ಲೂ ಹೀಗೆ ಆಡಿದ್ರೆ ಹೇಗೆ ಅನ್ನೋ ಭಯ ಫ್ಯಾನ್ಸ್ಗೆ ಕಾಡ್ತಾ ಇತ್ತು. ಆದರೆ ಐಪಿಎಲ್ನಲ್ಲಿ ಫ್ಲಾಪ್ ಆದ್ರೂ ಟೆಸ್ಟ್ನಲ್ಲಿ ಪಂತ್ ಧಮಾಕ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ. 2 ಸೆಂಚುರಿ ಬಾರಿಸಿ ಕ್ರಿಕೆಟ್ ಪ್ರೇಮಿಗಳ ಮನಸ್ಸನ್ನ ಕದ್ದಿದ್ದಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ ಸೆಂಚುರಿಯನ್ನ ಬಾರಿಸ್ತಾರೆ, 134 ರನ್ ಗಳಿಸ್ತಾರೆ. ಇನ್ನು ಎರಡನೇ ಇನ್ನಿಂಗ್ಸ್ನಲ್ಲಿ 118 ರನ್ ಗಳಿಸಿ ಎರಡನೇ ಸೆಂಚುರಿಯನ್ನು ಕಂಪ್ಲೀಟ್ ಮಾಡ್ತಾರೆ. ಹೀಗೆ ಟೆಸ್ಟ್ ಮ್ಯಾಚ್ನಲ್ಲಿ ಮೊದಲ ಟೆಸ್ಟ್ ಮ್ಯಾಚ್ನಲ್ಲೇ 252 ರನ್ಗಳ ಕೊಡುಗೆಯನ್ನು ಪಂತ್ ನೀಡಿದ್ದಾರೆ. ಒಟ್ಟಿನಲ್ಲಿ ಐಪಿಎಲ್ನಲ್ಲಿ ಫ್ಲಾಪ್ ಆದವರು ಟೆಸ್ಟ್ನಲ್ಲಿ ಅಬ್ಬರಿಸಿದರೆ ಐಪಿಎಲ್ನಲ್ಲಿ ಅಬ್ಬರಿಸಿದವರು ಟೆಸ್ಟ್ನಲ್ಲಿ ಫ್ಲಾಪ್ ಆಗಿದ್ದಾರೆ. ಹೀಗಾಗಿ ಮೊದಲ ಟೆಸ್ಟ್ನಲ್ಲಿ ಫ್ಲಾಪ್ ಆದ ಆಟಗಾರರು ಮುಂದಿನ ಪಂದ್ಯದಲ್ಲಿ ಹೇಗೆ ಆರ್ಭಟಿಸ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.